ಬೆಳೆಸಿದ್ವಿ. ಸಮಾಜದ ಗಟ್ಟಿಧ್ವನಿಯಾಗಿ ಯಾವಾಗಲೂ ಕೆಲಸ ಯಾವಾಗಲೂ ಸತ್ಯ ನ್ಯಾಯ ನಿಷ್ಠರ ಪರವಾಗಿ ಕೆಲಸ ಮಾಡಿದವರು, ಯಾರಿಗೂ ಅಳಕಿಲ್ಲ ಅಂಜಿಲ್ಲ. ಆದರೆ ನಾವು ಭಾಳ ಹಿರಿಯರು ಅನ್ನುವಂಥ ಒಂದು ಗೌರವವನ್ನು ಪಡ್ಕೊಳ್ತಿದ್ರೆ ಹೊರತಾಗಿ ಎಂದೂ ಕೂಡ ಗರ್ವ ಇರಲಿಲ್ಲ. ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು, ಅಜಾತ ಶತ್ರು ಎಂದೇ ಕರೆಯಲ್ಪಡುವ ಹಿರಿಯರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಅವರ ಈ ಅಗಲಿಕೆ ಈ ನಾಡಿಗೆ ಹಾಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರದಂಥ ಒಂದು ನಷ್ಟ ಆಗಿರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ವೀರಶೈವ ಲಿಂಗಾಯತ ಸಮಾಜವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಅನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ ಪಕ್ಷವನ್ನು ಮರೆತು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂಥದ್ದು. ಅವರ ಅಗಲಿಕೆ ಇಡೀ ಸಮಾಜಕ್ಕೆ ಹೊತ್ತು ತುಂಬಲಾರದಂಥ ನಷ್ಟ ಉಂಟಾಗಿರುವಂಥದ್ದು. ಅವರ ಅಗಲಿಕೆಯಿಂದ ಇವತ್ತು ಕುಟುಂಬದ ಸದಸ್ಯರಿಗಾಗಲಿ, ನಾಡಿನ ಜನತೆಗೆ ಹಾಗೂ ಸಮಾಜದ ಗಣ್ಯರಿಗೆ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥವರು, ಇಡೀ ದೇಶದಲ್ಲಿ ಅತ್ಯಂತ ಹಿರಿಯ ಶಾಸಕರಾಗಿರುವಂಥವರು. ಅವ್ರಿಗಿನ್ನೂ ದೂರದೃಷ್ಟಿ ಮತ್ತು ಅವರಿಗೆ ನಾವು ಕೊನೆಯುಸರು ಆಗ್ತದೆ ಅನ್ನುವಂಥದ್ದು ಅವ್ರಿಗೆ ಇರಲಿಲ್ಲ. ನಾನು ಇನ್ನೊಂದು ಬಾರಿ ಶಾಸಕನಾಗಬೇಕು ಅನ್ನುವಂಥದ್ದನ್ನೇ ಅವ್ರ ಮನಸ್ಸಲ್ಲಿ ಇತ್ತು. ನಾವು ಭಾಳ ಹತ್ತಿರದಿಂದ ಅವ್ರ ಜೊತೆ ಶಾಸಕನಾಗಿ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ದೊರಕಿತ್ತು. ಅವ್ರು ಕೇವಲ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಅಷ್ಟೇ ಅಲ್ಲ, ಕೈಗಾರಿಕೆಯಲ್ಲೂ ಸಹಿತ ಸಾಕಷ್ಟು ಅವರು ಸಾಧನೆಗಳನ್ನು ಮಾಡಿದ್ದಾರೆ. ಪಕ್ಷ ಯಾವುದೇ ಇದ್ದರೂ ಸಹಿತ ಹತ್ತಿರದಿಂದ ಹೋದಾಗ ಭಾಳ ಪ್ರೀತಿಯಿಂದ ನೋಡುವಂಥ ಸ್ವಭಾವದಾಗಿತ್ತು. ಮತ್ತು ಆಲ್ರೌಂಡರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲರನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ಕೃಷಿಯಲ್ಲಿನೂ ಸಹಿತ ಸಾಕಷ್ಟು ಅವರು ಸಾಧನೆ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಈ ನಾಡು ಕಂಡಂತಹ ಮಹಾನ್ ಶಿಕ್ಷಣ ಪ್ರೇಮಿಯಾಗಿದ್ದರು. ಸಾಮಾಜಿಕವಾಗಿರುವಂತಹ ಕಳಕಳಿಯನ್ನು, ಕಾಳಜಿಯನ್ನು ಹೊಂದಿದ್ರು. ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನುವಂಥ ಕನಸನ್ನು ಇಟ್ಟುಕೊಂಡಿದ್ದರು. ಇಂತಹ ಒಬ್ಬ ಮಹಾಚೇತನ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವ ದುಃಖವನ್ನು ತಂದಿದೆ, ಶೋಕವನ್ನು ತಂದಿದೆ. ಈ ಸಂದರ್ಭದಲ್ಲಿ ಅವರ ಪರಿವಾರದವರಿಗೆಲ್ಲ ಬಸವೇಶ, ಮುರುಗೇಶ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ಶಾಮನೂರು ಶಿವಶಂಕರಪ್ಪನವರ ಒಂದು ಅಗಲಿಕೆ ಇಡೀ ಸಮಾಜಕ್ಕೆ ಮತ್ತು ಅನೇಕ ಮಾದರಿ ಕ್ಷೇತ್ರಕ್ಕೆ ತುಂಬಲಾಗದ ಒಂದು ನಷ್ಟವನ್ನು ಭರಿಸಲಿಕ್ಕೆ ಒಂದು ಸಂದರ್ಭ. ವಿಶೇಷವಾಗಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಒಂದು ನ್ಯಾಯಯುತವಾದಂಥ ಒಂದು ಆ ಜಾಗದಲ್ಲಿದ್ದು ಅನೇಕ ನಮ್ಮ ಧರ್ಮ, ನಮ್ಮ ಉಪಪಂಗಡಗಳು ಎಲ್ಲದೂ ಕೂಡ ಇದ್ದರೂ ಕೂಡ ಸರ್ವ ಉಪಜಾತಿಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡಂಥ ಒಬ್ಬ ಧೀಮಂತ ನಾಯಕರು. ಆ ಜಾಗಕ್ಕೆ ಒಂದು ನ್ಯಾಯವನ್ನು ತುಂಬಿಕೊಟ್ಟಂಥ ನಮ್ಮ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ. ಮತ್ತು ಸಹಜವಾಗಿ ಒಂದು ಕಷ್ಟಜೀವಿಯಾಗಿ ವಿದ್ಯಾಭ್ಯಾಸದ ಒಂದು ಕೊರತೆ ಅವರಲ್ಲಿದ್ದರೂ ಕೂಡ ಇವತ್ತು ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾಸೋಹ ಮಾಡಿದಂಥ ಒಬ್ಬರು ಹಿರಿಯರಿದ್ದಾರೆ. ಮತ್ತು ಯಾವಾಗಲೂ ಕೂಡ ಒಂದು ಕೈ ಯಾವಾಗಲೂ ಕೂಡ ಸಮಾಜಕ್ಕೆ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ, ದೇವರು ದಿಂಡು ಯಾವುದಕ್ಕೂ ಕೂಡ ಕೊರತೆ ಆಗಲಿ ಅಂತ ಒಂದು ಹೃದಯ ಶ್ರೀಮಂತಿಕೆ ಇರೋಂಥ ಒಬ್ಬ ಹಿರಿಯರು ನಾವು ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ನಾನು, ನಮ್ಮ ತಂದೆ ಮೊನ್ನೆ 15 ದಿನ ಕೆಳಗೆ ಸ್ಪರ್ಶ ಆಸ್ಪತ್ರೆ ಹೋಗಿ ಮಾತಾಡಿಸ್ಕೊಂಡು ಕೂಡ ಬಂದಾಗ ಕೂಡ ಆ ಮುಖದಲ್ಲಿ ಆ ಕಳೆ, ಲಕ್ಷ್ಮೀ ಕಳೆ ಹಾಗೇ ಇತ್ತು. ಆದರೆ ಪಾಪ ಇವತ್ತಿಷ್ಟು ಬೇಗ ನಮ್ಮ ದೂರ ಚಲದಿದ್ದಾರೆ. ಮತ್ತು ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಒಬ್ಬ ಹಿರಿಯ
ಶಾಸಕರ ಪಟ್ಟಿಯಲ್ಲಿ 95 ವರ್ಷ ಆದರೂ ಕೂಡ ಇವತ್ತು ಸಮಾಜಮುಖಿಯಾದಂಥ ಕ್ಷೇತ್ರದಲ್ಲಿ ತಮ್ಮಂತ ತಾವು ತೊಡಸ್ಕೊಂಡಂಥವ್ರು. ಮತ್ತು ವಿಶೇಷ ಅಂದರೆ ಮೊನ್ನೆ ನನ್ನ ಮಗನ ಮದುವೆ ಬಂದು ಆಶೀರ್ವಾದ ಮಾಡಿದರು. ಮೊನ್ನೆ ನನ್ನ ಶಿವಮೊಗ್ಗಕ್ಕೆ ಬಂದಾಗ ಕೂಡ ಅವರು ಹೃದಯ ವೈಶಾಲ್ಯತೆ ಯಾವ ರೀತಿ ಇರ್ತಾನಕ್ಕೆ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದೆ. ಆದರೆ ನನಗೆ ವೈಯಕ್ತಿಕವಾಗಿ ನನಗೆ ಅನುಭವಕ್ಕೆ ಬಂದಿದ್ದು ಅಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಅವನಿಗೆ ಆಶೀರ್ವಾದ ಮಾಡಿ ಅಂತ ಅವ್ರು ಹೇಳಿದ್ದು. ಯಾವುದು ಪಕ್ಷ ಬೇರೆ, ಅರೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆ ವಿಚಾರಗಳು ಇದ್ದಾಗ ಅದು ಗುರುಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋಕ್ಕೆ ಅದೊಂದು ನನ್ನ ಜೀವನದಲ್ಲಿ ಆದಂಥ ಒಂದು ಒಳ್ಳೆಯ ಅನುಭವ ಅದು. ಹೀಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಶಾಮನೂರು ಶಿವಶಂಕರಪ್ಪನವರನ್ನ ನೆನೆಸ್ಕೊಳ್ತಾ ಇದ್ದಾರೆ. ಅವರು ನಡೆದು ಬಂದಂತಹ ಹಾದಿ ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ಮಾತನಾಡ್ತಾ ಇರುವಂಥದ್ದು ಮಠಾಧೀಶರು ಮಾತನಾಡ್ತಾ ಇದ್ದಾರೆ. ಅವರ ಹೃದಯ ವೈಶಾಲ್ಯತೆ ಎಷ್ಟರ ಮಟ್ಟಿಗಿತ್ತು ಅಂತ. ಅದು ಖಾಲಿ ಬಿಲ್ಡಿಂಗ್ ಇದ್ರೂ ಕೂಡ ಅದನ್ನ ವಿದ್ಯಾರ್ಥಿಗಳಿಗೆ ಕೊಡೋದು, ದಾಸೋಹಕ್ಕಾಗಿ ಕೊಡೋದು, ಹಾಸ್ಟೆಲ್ಗಳಿಗಾಗಿ ಅದನ್ನ ಕೊಡೋದು, ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಕಲ್ಲೇಶ್ವರ ಮಿಲ್ಗೆ ತೆಗೆದುಕೊಂಡು ಬರ್ತಾ ಇರುವಂತಹ ಪಾರ್ಥಿವದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಡಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೆಲಿಪ್ಯಾಡ್ನಲ್ಲಿ ಬಂದಿಳಿದಿದ್ದಾರೆ. ಕೆಲವು ಕ್ಷಣದಲ್ಲಿ ಅವರು ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಪಕ್ಷಾತೀತವಾಗಿ ಶಾಮನೂರು ಶಿವಶಂಕರಪ್ಪನವರು ಎಷ್ಟರ ಮಟ್ಟಿಗೆ ಎಲ್ಲರ ಜೊತೆಗೂ ಅನ್ಯೋನ್ಯವಾಗಿದ್ರು ಅನ್ನೋದಕ್ಕೆ ಸಾಕ್ಷಿ ಈಗ ಎಲ್ಲ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಶಾಮನೂರು ಅಜ್ಜ ಅಂತಾನೆ ಫೇಮಸ್ ಆಗಿದ್ರು. ಅವರು ಖಡಕ್ ಆದಂತ ನುಡಿಗಳನ್ನ ನೇರವಾಗಿ ಮಾತನಾಡ್ತಾ ಇದ್ರು ಕೂಡ ಅವರ ಮನೋಭಾವ, ಹೃದಯ ವೈಶಾಲ್ಯತೆ, ಕರುಣೆಯಿಂದ ತುಂಬಿತ್ತು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಅನೇಕರು. ಈ ರೀತಿಯಾಗಿ ಸಮಾಜದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡಂತವರು ತಮ್ಮ ಕೆಲಸಗಳ ಮೂಲಕವಾಗಿ ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಕಾಂಗ್ರೆಸ್ನಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1 ಬಾರಿ ಮಿನಿಸ್ಟರ್ ಆದಂಥವರು, 1 ಬಾರಿ ಸಂಸದರಾಗಿದ್ದಾರೆ. ಅನೇಕ ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಿ ಕೆಲಸ ಇಲ್ಲದಂಥವರಿಗೆ ಕೆಲಸ ಕೊಡಿಸಿರೋದು, ಕಲ್ಲೇಶ್ವರ ಮಿಲ್ ತಲುಪಿದೆ ಶಾಮನೂರು ಪಾರ್ಥಿವ ಶರೀರ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಲಿಂಗಾಯತ ಸಂಪ್ರದಾಯದಂತೆ ಆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅಂತ್ಯ ಸಂಸ್ಕಾರವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಲ್ಲೇಶ್ವರ ಮಿಲ್ ಈ ಸ್ಥಳ ಏನು ಗುರುತು ಮಾಡಲಾಗಿತ್ತು ಅಂತ್ಯ ಸಂಸ್ಕಾರಕ್ಕಾಗಿ ಆ ಜಾಗವನ್ನು ತಲುಪಿದೆ. ಈಗ ಪಾರ್ಥಿವ ಶರೀರ, ಅಂತಿಮ ವಿಧಿವಿಧಾನ ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಕೇವಲ ದಾವಣಗೆರೆ ಮೂಲದ ಜನ ಮಾತ್ರ ಅಲ್ಲ, ಅಕ್ಕಪಕ್ಕದ ತಾಲೂಕುಗಳಿಂದ, ಸುತ್ತಮುತ್ತಲ ಹಳ್ಳಿಗಳಿಂದ, ದೂರದ ಜಿಲ್ಲೆಗಳಿಂದಲೂ ಕೂಡ ಬಂದಂತವರಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಕೇವಲ ದಾವಣಗೆರೆಗೆ ಸೀಮಿತ ಆದಂತಹ ನಾಯಕ ಅಲ್ಲ. ಅವರು ಸಮುದಾಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಆ ರೀತಿಯಾಗಿದೆ. ಬೇರೆ ಬೇರೆ ರಾಜ್ಯದ ಇದೇ ಸಮುದಾಯದ ರಾಜಕೀಯ ನಾಯಕರುಗಳು ಕೂಡ ಬಂದು ಶಾಮನೂರು ಶಿವಶಂಕರಪ್ಪನವರ ಬಳಿಯಲ್ಲಿ ಟಿಪ್ಸ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ರಾಜಕಾರಣದಲ್ಲಿ ಹಿಡಿತ ಕೂಡ ಇತ್ತು. ಎಂದೂ ಕೂಡ ಅಬ್ಬರಿಸಿ ಬೊಬ್ಬಿರಿದು ಭಾಷಣ ಮಾಡದಂತವರಲ್ಲ ಶಾಮನೂರು ಶಿವಶಂಕರಪ್ಪನವರು. 95ನೇ ವರ್ಷದಲ್ಲೂ ಕೂಡ ಶಾಸಕರಾಗಿದ್ರು ಶಾಮನೂರು ಶಿವಶಂಕರಪ್ಪನವರು. ಶಾಸಕರಾಗಿನೇ ಈಗ ನಿಧನಗೊಂಡಿರುವಂಥದ್ದು. 1931 ಅವರು ಜನನಗೊಂಡಿರುವಂಥದ್ದು. 3 ಪುತ್ರರು, 4 ಜನ ಪುತ್ರಿಯರು ಇವರಿಗಿರೋ. ಎಸ್ ಮಲ್ಲಿಕಾರ್ಜುನ್ ಸದ್ಯಕ್ಕೆ ತೋಟಗಾರಿಕಾ ಮಿನಿಸ್ಟರ್ ಆಗಿದ್ದಾರೆ, ಸಚಿವರು. ಇವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಸಂಸದೆ. ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದಂತಹ ಹಾದಿಯನ್ನು ನಮ್ಮ ಸ್ಕ್ರೀನ್ನಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಅವರ ರಾಜಕೀಯ ಜೀವನ ಹೇಗೆ ಆರಂಭ ಆಯಿತು ಅನ್ನೋದು. ತುಂಬಾ ಕೆಳಮಟ್ಟದಿಂದ ಬೆಳೆದು ಬಂದಂತಹ ಧೀಮಂತ ನಾಯಕ, ರಾಜಕಾರಣಿ. 35ರಿಂದ 40 ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲೇ ಅವರ ಸಂಪೂರ್ಣ ಜೀವನ ಹೋಗಿರೋದು ಜನರ ಸೇವೆಗಾಗಿ. 2004ರಲ್ಲಿ ದಾವಣಗೆರೆ ಕ್ಷೇತ್ರದ ಶಾಸಕರಾಗಿದ್ದರು. ದಕ್ಷಿಣ ಕ್ಷೇತ್ರ ಅವರು ಪ್ರತಿನಿಧಿಸ್ತಾ ಇದ್ದಿದ್ದು.